ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ ಸದ್ಯಕ್ಕೆ ನಡೆಯಲ್ಲ. ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಭದ್ರತಾ ದೃಷ್ಟಿಯಿಂದ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಸರ್ಕಾರ ತಿಳಿಸಿದ್ದು, ನವೆಂಬರ್ 5ಕ್ಕೆ ಬೆಂಗಳೂರಿನಲ್ಲೇ ಶಾಂತಿ ಸಭೆ ನಡೆಸಲು ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದೆ. ಹೀಗಾಗಿ ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಸಿದ ಬಳಿಕ ಅನುಮತಿಯನ್ನ ನೀಡುವ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ನವೆಂಬರ್ 7ರ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ಪಥಸಂಚಲನ ದಂಗಲ್ ಮಧ್ಯೆ ಯಾದಗಿರಿಯ ಗುರುಮಠಕಲ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಲಾಗಿದೆ. ನಾಳೆ ನಡೆಯಲಿರುವ ಆರ್ಎಸ್ಎಸ್ ಪಥಸಂಚಲನಕ್ಕೆ ಯಾದಗಿರಿ ಜಿಲ್ಲಾಡಳಿತ ಷರತ್ತುಬದ್ಧ ಅನುಮತಿ ಕೊಟ್ಟಿದೆ. ಗುರುಮಠಕಲ್ ಪಟ್ಟಣದ ನರೇಂದ್ರ ರಾಥೋಡ್ ಲೇಔಟ್ನಿಂದ ಪಥಸಂಚಲನ ಆರಂಭವಾಗಲಿದೆ. ಆರ್ಎಸ್ಎಸ್ ವಿಚಾರದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. ಪಿಡಿಒ ಅಮಾನತು ಆದೇಶಕ್ಕೆ ಕೆಎಟಿ ತಡೆಯಾಜ್ಞೆ ನೀಡಿದೆ. ರಾಯಚೂರಿನ ಸಿರವಾರ ಗಣದಿನ್ನಿ ಪಿಡಿಒ ಪ್ರವೀಣ್ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಅವರನ್ನ ಸರ್ಕಾರ ಅಮಾನತು ಮಾಡಿತ್ತು. ಸದ್ಯ ಸರ್ಕಾರದ ಆದೇಶವನ್ನ ಕೆಎಟಿಯಲ್ಲಿ ಪ್ರವೀಣ್ ಪ್ರಶ್ನಿಸಿದ್ರು. ಸದ್ಯ ಸರ್ಕಾರ ಅಮಾನತು ಆದೇಶಕ್ಕೆ ಕೆಎಟಿ ತಡೆಯಾಜ್ಞೆಯನ್ನ ನೀಡಿದೆ. ಇನ್ನು ಪಿಡಿಒ ಪ್ರವೀಣ್ ಅಮಾನತು ಆದೇಶಕ್ಕೆ ಕೆಎಟಿ ತಡೆ ನೀಡಿದ್ದು, ಇದನ್ನ ಸಂಸದ ತೇಜಸ್ವಿ ಸೂರ್ಯ ಸ್ವಾಗತಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ. ಈ ಸಂದರ್ಭದಲ್ಲಿ ಸಹಕಾರ ನೀಡಿರುವಂತಹ ಹಿರಿಯ ವಕೀಲರಾದ ಪ್ರಭುಲಿಂಗ ನಾವದಗಿ ಅವರಿಗೆ ಧನ್ಯವಾದಗಳು ಅಂತ ಪೋಸ್ಟ್ ಹಾಕಿದ್ದಾರೆ. ಈಗ ರಾಜಕೀಯದ ವಿದ್ಯಮಾನಗಳನ್ನು ನೋಡೋಣ. ಮಂಜಿನ ಹೊದಿಕೆಯೊಳಗೆ ಸುಂದರ ವಯನಾಡು ನಿಮ್ಮನ್ನ ಕಾಯ್ತಾ ಇದೆ. 2 ರಾತ್ರಿ 3 ದಿನ ಬೆಂಗಳೂರಿನಿಂದ ವಯನಾಡು ಹೀಗಂತ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಈ ಜಾಹೀರಾತು ವಿಚಾರವಾಗಿ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದು, ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿಯವರಿಗೆ ಸಹಿಸೋದಿಕ್ಕಾಗ್ತಾ ಇಲ್ಲ. ವಾರಣಾಸಿ, ಚಾರ್ಧಾಮ್, ರಾಮೇಶ್ವರಗಳ ಪ್ರವಾಸಕ್ಕೂ ಸಬ್ಸಿಡಿ ಕೊಡ್ತೇವೆ. ಬಿಜೆಪಿಯವರು ದುರ್ಬುದ್ಧಿ ಬಿಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಅವರು ಏನು ಟೀಕೆ, ಅವ್ರು ಏನು ಅಂದರೆ ಆ ವಯನಾಡು ಕ್ಷೇತ್ರವನ್ನು ಇವರು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿಯವರು ಅಷ್ಟೇ. ಅದಕ್ಕೆ ಅವರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಾವು ಪ್ರತಿ ತಿಂಗಳು ಅಯೋಧ್ಯೆಗೆ ಭಕ್ತರನ್ನು ಕಳಿಸ್ತೀವಿ, ಗಯಾಕ್ಕೆ ಕಳಿಸ್ತೀವಿ, ಆಮೇಲೆ ವಾರಣಾಸಿಗೆ ಕಳಿಸ್ತೀವಿ, ಆಮೇಲೆ ಮಾನಸ ಸರೋವರ ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಸಬ್ಸಿಡಿ ಕೂಡ ಕೊಡ್ತೀವಿ. ಅದು ಎಲ್ಲ ಪ್ರದೇಶಗಳು ಬೇರೆ ರಾಜ್ಯದಲ್ಲಿರೋದು. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿಯವರು ತಲೆ ಬುಡಾನೇ ಗೊತ್ತಿಲ್ಲ, ಸುಮ್ಮನೆ ಕಾಮೆಂಟ್ ಮಾಡ್ತಾರೆ. ಇನ್ನು ಯಾಕೆ ಜಾಹೀರಾತು ಕೊಟ್ಟಿದ್ದೀರಾ ಅಂತ ಕೆಎಸ್ಟಿಡಿಸಿ ಎಂಡಿಗೆ ಕೇಳಿದ್ದೇನೆ ಅಂತ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಆ ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾಕೆ ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ, ಏನು ಉದ್ದೇಶ, ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಎಸ್ಟಿಡಿಸಿ ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಡೈರೆಕ್ಟರ್ ಕಮಿಷನರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಎಸ್ಟಿಡಿಸಿ ವಿವರಣೆ ಕೇಳಿದ್ದೇನೆ. ವಿವರಣೆ ಬಂದ ಮೇಲೆ ಮುಂದಿನ ವಿಚಾರ ಮಾಡ್ತೀನಿ. ವಯನಾಡಿಗೆ ಬನ್ನಿ ಅಂತ ಪ್ರವಾಸೋದ್ಯಮ ಇಲಾಖೆ ಜಾಹೀರಾತು ವಿಚಾರವಾಗಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ಕರ್ನಾಟಕದಲ್ಲಿ ಇರುವಂತಹ ಸರ್ಕಾರ ಸೋನಿಯಾ, ರಾಹುಲ್, ಪ್ರಿಯಾಂಕ್ ತಾಳಕ್ಕೆ ಕುಣಿತಾ ಇದೆ. ಕೇರಳಕ್ಕೆ ಬನ್ನಿ ಅಂತ ಕರ್ನಾಟಕದ ಜನರನ್ನ ಕರೀತಾರೆ. ಟೂರಿಸಂ ಡೆವಲಪ್ಮೆಂಟ್ ಇಲ್ಲಿ ಆಗ್ತಿಲ್ಲ. ಇಲ್ಲಿಂದ ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ತೊಲಗಿದ ಮೇಲೆ ರಾಜ್ಯ ಸರಿಯಾಗಲಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ, ರವಿಕುಮಾರ್, ಯತ್ನಾಳ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಈಗ 3ನೇದವರಾಗಿ ಪ್ರಿಯಾಂಕಾ ಗಾಂಧಿಯವರ ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥ ಸರ್ಕಾರ ಇದೆ. ಇಲ್ಲಿ ಕರ್ನಾಟಕದ ರಾಜ್ಯದ ಹಿತಾಸಕ್ತಿಗಿಂತಲೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವ್ರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸರ್ಕಾರ ಇದೆ. ಕೇರಳಕ್ಕೆ ಬನ್ನಿ ಅಂತಾರೆ, ಕರ್ನಾಟಕಕ್ಕೆ ಬನ್ನಿ ಅಂತೇಳಿ ಟೂರಿಸ್ಟನ್ನು ಕರೀತಕ್ಕಂಥ ಕೆಲಸ ಮಾಡೋದಿಲ್ಲ. ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ನಿರ್ಲಕ್ಷ್ಯ ಆಗಿದೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರದ ಆಡಳಿತದಲ್ಲಿದೆ. ಇದನ್ನು
ಕೊನೆಗಾಣಿಸ್ಬೇಕು ಅಂದ್ರೆ ಒಂದೇ, ಈ ಸರ್ಕಾರ ಕೊನೆಗಾಣಬೇಕು. ನಮ್ಮ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ನೀವು ಕೇರಳ ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡ್ತಾಯಿದ್ದೀರಾ? ಯಾವ ಹಿನ್ನೆಲೆಯಲ್ಲಿ ಕೇರಳ ಪ್ರವಾಸೋದ್ಯಮ ಪ್ರಮೋಟ್ ಮಾಡ್ತಾಯಿದ್ದೀರಿ? ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ಮುಖ್ಯಮಂತ್ರಿಗಳಿಗೆ ಗುಲಾಮಗಿರಿ ಅಂತ ನೀವು ಹೇಳ್ತೀರಲ್ಲ, ಯಾವುದು ಗುಲಾಮಗಿರಿ? ಇದು ಗುಲಾಮಗಿರಿ. ನಿಮ್ಮ ಸರ್ಕಾರ ನೀವು ಮಾಡ್ತಿರೋದು ಗುಲಾಮಗಿರಿ ಕೆಲಸ. ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮ ತಾಣಗಳಿಲ್ವೇನೋ? ಅದಕ್ಕೆ ಜಾಹೀರಾತು ಕೊಡೋಕ್ಕೆ ಬರಲ್ವೇನೋ? ಕೊಡಿ ಅದಕ್ಕೆ ಜಾಹೀರಾತನ್ನ. ಇದನ್ನ ಯಾಕೆ ಮಾಡ್ತಾಯಿದ್ದೀರಿ ನೀವು? ಜನ ಏನಂತಾರೆ? ನಿಮ್ಮ ಗುಲಾಮಗಿರಿಯನ್ನು ತೋರಿಸೋದಕ್ಕೆ ಈ ಕೆಲಸ ಮಾಡಬೇಕಾ ನೀವು? ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿದು, ಅಲ್ಲಿದ್ದ ಈಗ ಪ್ರಿಯಾಂಕಾ, ಅವನು ಖುಷಿ ಪಡಿಸೋದ್ರಾಗೇ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಇವತ್ತು ಅಲ್ಲಿ ಪ್ರವಾಸ ಏನು ಅವಶ್ಯ ಇದೆ? ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ. ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀವಿ ನಾನು, ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ, ಶಿಕ್ಷಕರ ನೇಮಕಾತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಬರ್ತಾ ಇಲ್ಲ, ಅದನ್ನು ಬಿಟ್ಟು ಉರ್ದು ಶಾಲೆಗೇ ಕೊಡ್ತೀನಿ ನಾನು ಅಂತ ಅತ್ಯಂತ ಕೀಳು ಮಟ್ಟದ ಒಂದು ಸಮುದಾಯವನ್ನು ಖುಷಿಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಭೆ ವೇಳೆ ಸಚಿವ ಮಹದೇವಪ್ಪ ಹಾಗೂ ಕೆಜೆ ಜಾರ್ಜ್ ಮಧ್ಯೆ ಟಾಕ್ ವಾರ್ ನಡೆದಿದೆ. ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಸಚಿವರ ಮಧ್ಯೆ ಜಟಾಪಟಿ ನಡೆದಿದೆ. ಸಚಿವರ ಜಟಾಪಟಿ ವಿಚಾರವಾಗಿ ಮಾತಾಡಿರೋ ಸಚಿವ ಎಚ್.ಕೆ. ಪಾಟೀಲ್, ಸೌಹಾರ್ದಯುತವಾಗಿ ಮಾತುಕತೆ ಆಗಿದೆ, ನೀವು ಕೇಳಿದ ರೀತಿಯಲ್ಲಿ ಯಾವುದೇ ಮಾತುಕತೆ ಆಗಿಲ್ಲ. ಎಸ್ಸಿಪಿ ಟಿಎಸ್ಪಿ ಯೋಜನೆ ಇರೋದೇ ಆ ಸಮುದಾಯದ ಅಭಿವೃದ್ಧಿಗೆ, ಅದರ ವಿನಿಯೋಗಕ್ಕೆ ಹಣ ಬಳಕೆ ಆಗುತ್ತೆ, ಸರ್ಕಾರವೂ ಅದನ್ನೇ ಮಾಡಿದೆ ಅನ್ನುವ ಆರೋಪ ಮೂಲಕ ಆ ಆರೋಪವನ್ನು ತಳ್ಳಿಹಾಕಿದ್ದಾರೆ. ಸ್ಪೀಕರ್ ಖಾದರ್ ವಿರುದ್ಧ ಬಿಜೆಪಿಯಿಂದ ಭ್ರಷ್ಟಾಚಾರ ಆರೋಪ ಮುಂದುವರೆದಿದೆ. ಬಿಜೆಪಿ ಶಾಸಕ ಸಿಮೆಂಟ್ ಮಂಜುನಾಥ್ ಮತ್ತು ಚಂದ್ರು ಲಮಾಣಿ ಖಾದರ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ. ಶಾಸಕರ ಭವನದಲ್ಲಿರುವಂತಹ ಕೊಠಡಿಗೆ ಹಾಕಿರುವ ಡೋರ್ ಲಾಕರ್ನಲ್ಲಿ ಅವ್ಯವಹಾರ ನಡೆದಿದೆ. ಸ್ಮಾರ್ಟ್ ಲಾಕರ್ ಮತ್ತು ಸ್ಪೀಕರ್ ಕಚೇರಿಯ ವೆಚ್ಚದ ಬಿಲ್ ಅನ್ನ ಪ್ರದರ್ಶಿಸಿ ಆರೋಪವನ್ನ ಮಾಡಿದ್ದಾರೆ. ಬಳಿಕ ಈ ಕುರಿತು ಮಾತನಾಡಿದ ಅವರು, ಖಾದರ್ ಅವರು ಸ್ಮಾರ್ಟ್ ಲಾಕ್ ಅಳವಡಿಸಿದ್ದಾರೆ, ಅಳವಡಿಸಿರುವಂತಹ ಲಾಕ್ಗೂ ಹಾಕಿರುವಂತಹ ದರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಆರೋಪಿಸಿದ್ದಾರೆ. 36,000 ಚಿಲ್ಲರೆ ಒಂದರಲ್ಲಿ ಡಿಫ್ರೆನ್ಸ್ ಇರ್ತಕ್ಕಂಥ ವ್ಯಾಲ್ಯೂ ಹಣ ಡಿಫ್ರೆನ್ಸ್ ಒಂದು ಲಾಕರಲ್ಲಿ, ಅಲ್ಲಿ 224ಕ್ಕೆ ಎಷ್ಟಾಗಿದೆ ಅಂತೇಳಿ ಕೋಟಿಗಟ್ಟಲೆ ಆಗುತ್ತೆ. ತಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ. ತುಂಬ ಕೊಠಡಿಗಳಿದೆ. ನಮಗಿರ್ತಕ್ಕಂಥ ಮಾಹಿತಿ 224 ಶಾಸಕರ ಭವನಕ್ಕೂ ಕೂಡ ಈ ರೀತಿ ಲಾಕರ್ನ ಅಳವಡಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾವು ಇರ್ತಕ್ಕಂಥ ಒಳ್ಳೆ ವಸ್ತುವನ್ನು ಕೈಯಲ್ಲಿ ಇಟ್ಕೊಂಡಿದ್ದೀವಿ, ಅವ್ರು ಕೊಟ್ಟಿರ್ತಕ್ಕಂಥ ರೇಟನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನೀವಿನ್ನ ಏನು ಮಾಡ್ಬೋದು ಅಂತಕ್ಕಂಥ ನೀವು ಯೋಚನೆ ಮಾಡಿ ಇದು ಮಾಡ್ಬೋದು. ನೀವಿನ್ನ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇರುವ ಬಿಜೆಪಿ ನಾಯಕರಿಗೆ ಸ್ಪೀಕರ್ ಯುಟಿ ಖಾದರ್ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತಾಡಿರೋ ಅವರು, ಬಿಜೆಪಿ ಆರೋಪ ರಾಜಕೀಯ ಪ್ರೇರಿತ, ನನ್ನ ಮೇಲೆ ಆರೋಪ ಮಾಡಿ ಅವರು ಖುಷಿ ಆಗೋದಾದ್ರೆ ದಿನವೂ ಮಾಡಲಿ, ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಈ ಎಲ್ಲ ಆರೋಪ ಕೇಳ್ಕೊಂಡೇ ನಾನು ಈ ಹಂತಕ್ಕೆ ಬಂದಿರೋದು, ಯಾವ ಅವ್ಯವಹಾರವೂ ಆಗಿಲ್ಲ, ಅವರ ಬಳಿ ದಾಖಲೆ ಇದ್ದರೆ ಕೊಡ್ಲಿ, ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ನಾಳೆನೋ ಹೇಳ್ತಾರೆ, ಆದ ಕಾರಣ ಅವರಿಗೆ ಶುಭಾಶಯ ಸಲ್ಲಿಸ್ತೇನೆ. ಇದೆಲ್ಲ ಆಧಾರರಹಿತ, ರಾಜಕೀಯ ಪ್ರೇರಿತ, ದುರುದ್ದೇಶಪೂರಿತವಾದಂತಹ ಹೇಳಿಕೆಗಳು. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಇವತ್ತು ನಮ್ಮ ಯಶಸ್ಸನ್ನು ಸಹಿಸದೆ ಅಸೂಯೆಯಿಂದ ಅಥವಾ ಏನೋ ನಮ್ಗೆ ಕಪ್ಪು ಚುಕ್ಕೆ ತರಬೇಕೆಂಬ ಭಾವನೆಯಿಂದ ಈ ರೀತಿಯ ಸುಳ್ಳು ಆರೋಪವನ್ನು ಇವತ್ತು ಮಾಡಿದ್ದಾರೆ. ಆದ ಕಾರಣ ಅದಕ್ಕಾಗಿ ನಾನು ಹೇಳಿದ್ದೇನೆ ಅವರಿಗೆ, ಅವರು ನನ್ನ ಮಿತ್ರರು, ಅವ್ರಿಗೆ ಏನಾದ್ರು ಬೇಕಾದಲ್ಲಿ ನನಗೆ ಲಿಖಿತವಾಗಿ ಕೊಡಿ, ನಾನು ಅಲ್ಲಿ ಬಂದು ಕೂತ್ಕೊಳ್ತೇನೆ ಅಂತ ಹೇಳಿ. ಇನ್ನು ಕೂಡ ಯಾರು ಬಂದು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ತೇಜಸ್ವಿ ಸೂರ್ಯ ಯಾರು? ಅವನೊಬ್ಬ ಎಳಸು, ಏನೋ ಹೋಗ್ಲಿ ಅಂತ ಮಾತನಾಡಲು ಅವಕಾಶ ಕೊಟ್ರೆ ಏನೇನೋ ಮಾತನಾಡ್ತಾನೆ. ಎಲ್ಲಾ ಶಾಸಕರು ಸಚಿವರು ಆಟೋ ರಿಕ್ಷಾಗಳಲ್ಲೇ ಓಡಾಡಲಿ ಆಗುತ್ತಾ? ಕೇಂದ್ರದಿಂದ 10 ರೂಪಾಯಿ ತಂದಿಲ್ಲ, ಅವರ ಬಗ್ಗೆ ನನ್ನ ಬಳಿ ಪ್ರಶ್ನೆ ಕೇಳಬೇಡಿ ಅಂತ ತೇಜಸ್ವಿ ಸೂರ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ, ನಾನು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ, ಯಾರು ಹೇಳಕ್ಕೆ?
ಊಹಿಸಿ ಎಲ್ಲವರು MLAಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲ್ಲೇ ಓಡಾಡಲಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಆಟೋ ರಿಕ್ಷಾಲೇ ಓಡಾಡಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಓಡಾಡಲಿ, ಕಾರ್ ಹಾಕಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. 10 ರೂಪಾಯಿ ತಂದಿಲ್ಲ. ಕೆಲ್ಸಕ್ಕೆ ಹೋದವ್ರು ಹೋಗ್ತಾರೆ. ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವ್ರೇನು ತೆಗೆದುಕೊಂಡು ಬಂದಿಲ್ಲ ಕಾಂಗ್ರೆಸ್. ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟು ಪಾಪ. ನಿಷೇಧಿತ ಪದ ಬಳಕೆ ಮಾಡಿ ಮತ್ತೆ MLC ಸಿಟಿ ರವಿ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ರು. ಈಗ ಕ್ಷಮೆ ಯಾಚಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಾತನಾಡಿರೋ ಅವರು, ಸವಿತಾ ಸಮಾಜ ಅಥವಾ ಹಡಪದ ಸಮಾಜವನ್ನ ನಾನು ಅಪಮಾನಿಸುವ ಕೆಲಸ ಮಾಡಿಲ್ಲ. ಪ್ರತ್ಯಕ್ಷವಾಗಿ ಆಗ್ಲಿ ಪರೋಕ್ಷವಾಗಿ ಆಗ್ಲಿ ನನ್ನ ಕಡೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿದ್ದಾರೆ. ನಮ್ಮವರೇ, ಅದಕ್ಕೆ ನೀವು ನಾವೆಲ್ಲ ಒಂದು ಸವಿತಾ ಬಂಧು ಅಂತ ಹೇಳುತ್ತಿರ್ಬೇಕಾದ್ರೆ ನಾನು ಹೇಳಿದ್ರೆ ನಾವೆಲ್ಲ ಒಂದು ಸವಿತಾ ಬಂಧು, ನಾವೆಲ್ಲ ಹಿಂದೂ ಅನ್ನೋದನ್ನ ನಾನು ಸೇರಿಸಿ ಹೇಳಿದೆ. ಹಾಗಾಗಿ ನಾವೆಲ್ಲ ಈ ಸವಿತಾ ಸಮಾಜವು ಕೂಡ ಹಿಂದೂ ಸಮಾಜದ ಒಂದು ಭಾಗ. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ. ಪ್ರತ್ಯಕ್ಷವಾಗಿಯೂ ಆಗಲಿ ಪರೋಕ್ಷವಾಗಿಯೂ ಆಗಲಿ ನನ್ನ ಕಡೆಯಿಂದ ಯಾರಿಗಾದರೂ ನೋವಾಗಿದ್ದರೆ ಅದಕ್ಕಾಗಿ ನಾನು ಕ್ಷಮೆಯಾಚನೆ ಮಾಡ್ತೀನಿ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ಮನೆ ಮುಂದೆ ಕಸ ಸುರಿಯೋ ಅಭಿಯಾನಕ್ಕೆ ಇಂದು GBA ಚಾಲನೆಯನ್ನ ನೀಡಿದೆ. ರಸ್ತೆ ಬದಿ ಕಸ ಎಸೆಯುವವರ ಮನೆ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನ ಮಾಡಲಾಗ್ತಾ ಇದೆ. ಈಗಾಗಲೇ ರಸ್ತೆ ಬದಿಯಲ್ಲಿ ಕಸ ಎಸೆದು ಹೋಗುವವರ ವಿಡಿಯೋಗಳನ್ನ ಮಾರ್ಷಲ್ಗಳು ಚಿತ್ರೀಕರಿಸಿದ್ದು, ಇಂದು ಅದೇ ವ್ಯಕ್ತಿಗಳ ಮನೆ ಮುಂದೆ ಕಸ ಸುರಿದು ಇನ್ಮುಂದೆ ರಸ್ತೆ ಬದಿಗಳಲ್ಲಿ ಕಸ ಎಸೆಯದಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ 1,000 ರೂಪಾಯಿಯಿಂದ 10,000 ರೂಪಾಯಿವರೆಗೂ ದಂಡ ವಿಧಿಸಲು ತೀರ್ಮಾನಿಸಲಾಗಿದೆ. ಇನ್ನು ಹೊಸಕೆರೆಹಳ್ಳಿ ದತ್ತಾತ್ರೇಯ ನಗರದಲ್ಲಿ ಗುಜರಿ ಅಂಗಡಿ ಮಾಲೀಕರಿಗೆ ಮಾರ್ಷಲ್ ಸಿಬ್ಬಂದಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲೆಂದರಲ್ಲಿ ಗುಜರಿ ಅಂಗಡಿ ಮಾಲೀಕರು ಕಸ ಹಾಕ್ತಾ ಇದ್ರು. ಹೀಗಾಗಿ ಇಂದು ಅದೇ ಕಸವನ್ನ ವಾಪಸ್ ತಂದು ಗುಜರಿ ಅಂಗಡಿ ಮುಂದೆ ಹಾಕಿ GBA ಸಿಬ್ಬಂದಿ ಎಚ್ಚರಿಕೆ ನೀಡಿದ್ದಾರೆ. ಒಬ್ರು ಬರ್ತಾರೆ, ಇಲ್ಲಿ ಕಾರ್ ಆಗಲಿ 2 ವೀಲರ್ ಆಗಲಿ ನಿಲ್ಲಿಸಿ ಇಲ್ಲಿ ಯೂರಿನೇಟ್ ಮಾಡ್ಬಿಟ್ಟು ಹೋಗ್ತಾರೆ. ಪ್ರತಿ ಸಲ ಹಿಂಗೆ ಆಗ್ತಿರೋದು. ಅಂದರೆ ಗಾರ್ಬೇಜು ಇಲ್ಲಿ ಗೌರ್ಮೆಂಟ್ ಅವ್ರು ಮಾಡಿರೋದು ತುಂಬ ಒಳ್ಳೆಯದೇನೆ ಆ್ಯಕ್ಚುಲಿ. ಯಾಕಂದರೆ ಇವಾಗ ಈ ಗಾರ್ಬೇಜ್ ಸಿಸ್ಟಮ್ನ ನಾವು ಎಲ್ಲಿ ಎತ್ಕೊಂಡು ಹೋಗಿ ಅವ್ರು ಡಂಪ್ ಮಾಡಬೇಕು ಅನ್ನೋದೇ ಅಷ್ಟೊಂದು ಸಿಟಿ ಡೆವಲಪ್ ಆಗ್ಬಿಟ್ಟಿದೆ. ಇವಾಗ ಸಿಟಿಲಿ ಎಲ್ಲೂ ಸ್ಪೇಸ್ ಇಲ್ಲ ಒಂದು ನಿಮ್ಗೆ ಡೆವಲಪ್ ಮಾಡೋಕ್ಕೆ, ಇದನ್ನು ಗಾರ್ಬೇಜ್ನ ಡಂಪ್ ಮಾಡೋಕ್ಕೆ. ಹಂಗಾದು ಸ್ವಲ್ಪ ಒಂದು ಈ ರೆಡ್ಯೂಸ್ ಆಗಲಿ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ. ಏನು ಮಾಡಿಲ್ಲ, ನೀಟಾಗಿ ಮಡ್ಕೊಳ್ಳಿ, ರೋಡಲ್ಲಿ ಏನು ಕಸ ಬಸ್ ಹಾಕ್ಬಿಡಿ ಅಂತ. ನೀವೇನಾದ್ರೂ ಕಸ ಹೊರಗೆ ಹಾಕ್ತೀರಾ ನೀವು? ಇಲ್ಲ, ಮೂಟೆ ಹಾಕ್ತಿಲ್ವಾ, ರೋಡಲ್ಲಿ ಮೂಟೆ ಹಾಕ್ಬೇಡ ಅಂತ ಹೇಳಿದ್ರು ಅಷ್ಟೇ. ಓಕೆ, ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಮೊದಲೇ ಗಮನಕ್ಕೆ ಏನಾದ್ರು ತಂದಿದ್ರೆ ನೀವು ಮೂಟೆ ಒಳಗಡೆ ಇಟ್ಕೊತಿದ್ರಲ್ವಾ? ಯಾವಾಗಲೂ ಹೆಂಗೆ ಇಟ್ಕೊತೀರಾ, ಹೇಗೆ? ಫಸ್ಟ್ ಒಳಗೆ ಹಾಕಿದೆ, ಇವಾಗ ಸ್ವಲ್ಪ ಹೊರಗೆ ಹೋಗಿದ ಮೇಲೆ ಕೆಲಸ ಮಾಡೋಕ್ಕಾಯ್ತು ಅಂತ ರೋಡಲ್ಲಿ ಹಾಕಿದೆ, ಇನ್ಮೇಲೆ ಕರ್ಕೊಂಡು. ಓಕೆ, ಬಟ್ ನೀವು ಕಸ ಏನು ಹೊರಗಡೆ ಎತ್ತಿ ಏನು ಹಾಕಲ್ಲ ನೀವು? ಆ ಥರ ಮಾಡೋದು. ದಂಡ ಏನಾದರೂ ಹಾಕ್ತೀವಿ ಅಂತಂದ್ರೆ ಇಲ್ಲ, ಆ ಥರ ಏನಿಲ್ಲ. ಕೇಸ್ ಏನಾರು ಹಾಕ್ತೀವಿ ಅಂತಂದ್ರೆ? ಇಲ್ಲ, ಆ ಥರ ಏನು ಮಾಡಿ. ನಮ್ಗೆ ಓನರ್ ಹೇಳಿದ್ದಾರೆ ಈ ಥರ ಮಾಡಬಾರ್ದು ಅಂತ. ಆ ಥರ ಏನು ಮಾಡಬಾರ್ದು ಅಂತ ಹೇಳಿದ್ರೆ? ನೀಟಾಗಿ ಮಾಡ್ಕೊಳಮ್ಮ ಅಂತ ಹೇಳಿದ್ರು ಅಷ್ಟೇ. ಓಕೆ. 70ನೇ ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ 70 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಸಚಿವ ಶಿವರಾಜ್ ತಂಗಡಗಿ ಸಾಧಕರ ಆಯ್ಕೆಯ ಪಟ್ಟಿ ಬಿಡುಗಡೆ ಮಾಡಿದ್ದು, ನವೆಂಬರ್ 1ರಂದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. 13 ಮಹಿಳಾ ಸಾಧಕರು ಹಾಗೂ 57 ಮಂದಿ ಪುರುಷ ಸಾಧಕರಿಗೆ ಪ್ರಶಸ್ತಿ ಘೋಷಿಸಲಾಗಿದೆ. ಸಮಾಜವಾದಿ ನಾಯಕ ಕೋಣಂದೂರು ನಿಂಗಪ್ಪ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು, ಚಲನಚಿತ್ರ ಕ್ಷೇತ್ರದಲ್ಲಿ ನಟ ಪ್ರಕಾಶ್ ರೈ, ಸಾಹಿತ್ಯ, ಸಂಗೀತ, ಜಾನಪದ ಸೇರಿದಂತೆ ವಿವಿಧ ಕ್ಷೇತ್ರದ 70 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗುತ್ತಿದೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ಸತೆ ಎಲ್ಲದೂ ರೆಡಿಯಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಸಭೆ ಆಗಿ ನಮ್ಮ ಲಿಸ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಈ ಸತೆ ವಿಜಯಪುರ ಜಿಲ್ಲೆ ಸಿಂದಗಿಯ ನಿವೃತ್ತ ಶಿಕ್ಷಕರಾದ ಹಾಮ ಪೂಜಾರ್ ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಕರಾಗಿರೋ ಪೂಜಾರ್ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಅಲ್ಲದೆ ಅನೇಕ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿವೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ಸಂಬಂಧ ಮತ್ತೆ 4ವರಿಗೆ SIT ನೋಟಿಸ್ ನೀಡಿದೆ. ವಿಠಲ್ ಗೌಡಗೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಇವರ ಜೊತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಟಿಗೆ ನವೆಂಬರ್ 3ಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿದೆ.
ಇನ್ನು ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಸ್ಐಟಿ ನೋಟಿಸ್ ಅಂಟಿಸಿದೆ. ಪಿಎಸ್ಐ ಗುಣಪಾಲ್ ನೇತೃತ್ವದಲ್ಲಿ ತೆರಳಿದಂತಹ ತಂಡ ಉಜಿರೆಯ ತಿಮರೋಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಮನೆಗೆ ನೋಟಿಸ್ ಅಂಟಿಸಿದ್ದು ನವೆಂಬರ್ 3ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಧರ್ಮಸ್ಥಳ ಪ್ರಕರಣ ರದ್ದು ಕೋರಿ ಕೋರ್ಟ್ಗೆ ಬುರುಡೆ ಗ್ಯಾಂಗ್ನಿಂದ ಅರ್ಜಿ ಸಲ್ಲಿಕೆ ವಿಚಾರದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಬಹಳ ಸೆನ್ಸಿಟಿವ್ ವಿಚಾರ. ಹೈಕೋರ್ಟ್ಗೆ ಹೋಗಿರೋದು ಗೊತ್ತು, ಆದರೆ ಮಾಹಿತಿ ಪಡೆದೇ ಇದರ ಬಗ್ಗೆ ಮಾತಾಡಬೇಕು. ಎಸ್ಐಟಿ ಸಂಗ್ರಹ ಮಾಡಿರೋ ವರದಿ ಕೋರ್ಟ್ಗೆ ಹೇಳ್ತಾರೆ. ಪ್ರಕರಣದ ವಿಚಾರ ಎಸ್ಐಟಿಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿಲ್ಲ. ವರದಿಯನ್ನು ಮೊದಲನೇ ವಾರದಲ್ಲೇ ಕೊಡ್ತಾರೆ, ಆದರೆ ಪೂರ್ಣ ವರದಿನಾ ಅಥವಾ ಮಧ್ಯಂತರ ವರದಿನಾ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ ವಾಪಸ್ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಂಸದ ಯದುವೀರ್, ಕೇಸ್ ಕೊಟ್ಟವರ ಒಂದೊಂದೇ ಬಣ್ಣ ಈಗ ಬಯಲಾಗ್ತಾ ಇದೆ. ಧರ್ಮಸ್ಥಳದ ಹೆಸರಿಗೆ ಕಪ್ಪು ಮಸಿ ಬಳಿಯಲು ಷಡ್ಯಂತ್ರ ನಡೆದಿತ್ತು ಅನ್ನೋದು ಮೊದಲಿನಿಂದಲೂ ಗೊತ್ತಿತ್ತು. ಈಗ ಕಾನೂನಾತ್ಮಕವಾಗಿ ಅದು ಸಾಬೀತಾಗ್ತಾ ಇದೆ. ಯಾವ ಅಸ್ಥಿಪಂಜರಗಳು ಸಿಕ್ಕಿಲ್ಲ, ಹೀಗಾಗಿ ಕೇಸ್ ವಾಪಸ್ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಗೋವಿಂದ ಕಾರಜೋಳ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹೊಸ ಬಿಲ್ಡಿಂಗ್ಗೆ ಪೇಂಟಿಂಗ್ ಮಾಡುವಾಗ ಆಯ ತಪ್ಪಿಬಿದ್ದು ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದು 4 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಕೆಆರ್ಪುರ ಕ್ಷೇತ್ರದ ಪೈ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಯೂಸುಫ್ ಶರೀಫ್ ಅನ್ನುವ ಕಾರ್ಮಿಕ ಮೃತಪಟ್ಟಿದ್ದಾನೆ. ಸಪೋರ್ಟ್ಗೆ ಕಟ್ಟಿದ ಮರ ತುಂಡಾಗಿ ಕಾರ್ಮಿಕರು ಕೆಳಗಡೆ ಬಿದ್ದಿದ್ದಾರೆ. ಘಟನೆ ವೇಳೆ ಕಟ್ಟಡ ಪಕ್ಕದಲ್ಲಿ ಟೀ ಕುಡಿತಾ ಇದ್ದ ಗಂಡ ಹೆಂಡತಿ ಸೇರಿದಂತೆ 3 ಗಾಯಗಳಾಗಿದೆ. ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಟ ಧ್ರುವ ಸರ್ಜಾಯಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಬನಶಂಕರಿ ಠಾಣೆಗೆ ಮನೋಜ್ ಎಂಬಾತ ದೂರು ನೀಡಿದ್ದಾರೆ. ಧ್ರುವ ಸರ್ಜಾ ನೋಡಲು ಬರುವಂತಹ ಅಭಿಮಾನಿಗಳು ಮನೆ ಮುಂದೆ ವಾಹನಗಳನ್ನು ಪಾರ್ಕ್ ಮಾಡ್ತಿದ್ದಾರೆ, ಮನೆಯ ಗೋಡೆ ಮೇಲೆ ಉಗೀತಿದ್ದಾರೆ, ಮನೆಯ ಮುಂದೆ ಧೂಮಪಾನ ಮಾಡ್ತಿದ್ದಾರೆ. ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಧ್ರುವ ಸರ್ಜಾ ಸೇರಿದಂತೆ ಆತನ ಮ್ಯಾನೇಜರ್ ಮತ್ತು ಚಾಲಕನ ವಿರುದ್ಧ ದೂರು ನೀಡಲಾಗಿದೆ. ಈಗ ಕ್ರೈಮ್ ಜಗತ್ತಿನ ಸುದ್ದಿ ನೋಡೋಣ. ಬರ್ತ್ಡೇ ಪಾರ್ಟಿಯ ಬಿಲ್ ವಿಚಾರಕ್ಕೆ ನಡೆದ ಗಲಾಟೆ, ಕೊಲೆಯಲ್ಲಿ ಅಂತ್ಯ ಆಗಿರೋ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಾರಗದ್ದೆ ಒಡ್ಡರಪಳ್ಳಿಯಲ್ಲಿ ನಡೆದಿದೆ. ಸಂದೀಪ್ ಮೃತ ಯುವಕನಾಗಿದ್ದು ಪಾರ್ಟಿಗೆ ಅಂತ ಹೇಳಿ ಸ್ನೇಹಿತರನ್ನ ಬಾರ್ಗೆ ಕರ್ಕೊಂಡು ಹೋಗಿದ್ದ. ಪಾರ್ಟಿ ಮುಗಿಸಿ ಮೊದಲು ಸಂದೀಪ್ ಬಿಲ್ ಕಟ್ಟಿದ್ದ. ಇದಾದ ಬಳಿಕವೂ 2ನೇ ಬಾರಿ ಮತ್ತೆ ಬಿಲ್ ಕಟ್ಟುವಂತೆ ಸ್ನೇಹಿತರು ಒತ್ತಾಯಿಸಿದ್ರು. ಆದರೆ ಹಣ ಇಲ್ಲ ಅಂತ ಸಂದೀಪ್ ಹೇಳಿದ್ದ. ಇದೇ ದ್ವೇಷಕ್ಕೆ ಸಂದೀಪ್ನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಪುತ್ರ ಥಳಿಸಿರುವಂತಹ ಘಟನೆ ವಿಜಯಪುರದ ಕನ್ನೊಳ್ಳಿ ಗ್ರಾಮದ ಬಳಿ ಇರುವಂತಹ ಟೋಲ್ನಲ್ಲಿ ನಡೆದಿದೆ. ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ವಿಜುಗೌಡ ಮಗ ಅಂತ ಹೇಳಿ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬುರುಡೆ ಗ್ಯಾಂಗ್ ಚಿನ್ನಯ್ಯ ಇರೋ ಜೈಲಲ್ಲಿ ಅವ್ಯವಸ್ಥೆಯ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದ ಸೋಗಾನೆಯಲ್ಲಿರೋ ಕೇಂದ್ರ ಕಾರಾಗೃಹದಲ್ಲಿ ಚಿನ್ನಯ್ಯನ ಉಸ್ತುವಾರಿ ಹೊತ್ತಿದ್ದ ಅಧಿಕಾರಿ ಶಿವಮೂರ್ತಿ ವಿರುದ್ಧ ಕರ್ತವ್ಯ ಲೋಪದ ಆರೋಪ ಕೇಳಿಬಂದಿದ್ದು, ಜೈಲಲ್ಲಿರೋ ಶಿಕ್ಷಾಬಂದಿಗೆ ಮೊಬೈಲ್ ಕೊಟ್ಟ ಆರೋಪದ ಹಿನ್ನೆಲೆ ಶಿವಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುಂಗಾನಗರ ಪೊಲೀಸರು ಬಂಧಿಸಿದ್ದಾರೆ. ಶಿಕ್ಷಾಬಂದಿ ಫಯಾಜ್ಗೆ ಪೇಪರಲ್ಲಿ ಸುತ್ತಿ ಮೊಬೈಲ್ ಕೊಟ್ಟಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೀಗಾಗಿ ಶಿವಮೂರ್ತಿಯನ್ನ ಬಂಧಿಸಿದ್ದು, ಬಳಿಕ ಪ್ರಕರಣ ಸಂಬಂಧ ಶಿವಮೂರ್ತಿ ಬೇಲ್ ಪಡ್ಕೊಂಡಿದ್ದಾರೆ. ದೇಶೀಯ ಸುದ್ದಿಗಳನ್ನು ನೋಡೋಣ. ತೆಲಂಗಾಣದಲ್ಲಿ ಮೋಂತಾ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ಧಾರಾಕಾರ ಮಳೆಯಿಂದಾಗಿ ಮುನ್ನೇರು ನದಿ ಉಕ್ಕಿ ಹರಿತಾ ಇದ್ದು, ವರಂಗಲ್, ಕಮ್ದುಂ ನಗರಗಳ ಸುತ್ತ ನೀರು ಆವರಿಸಿದ್ದು, ಜನರು ಮನೆಯಿಂದ ಹೊರಗೆ ಬರಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದ್ದು, ಜನರು ಮನೆಗಳಿಂದ ನೀರು ಹೊರಹಾಕಲು ಹರಸಾಹಸ ಪಡ್ತಿದ್ದಾರೆ. ಬಿಹಾರದಲ್ಲಿ ಇವತ್ತು ಪ್ರಧಾನಿ ಮೋದಿ ಅಬ್ಬರದ ಚುನಾವಣಾ ಪ್ರಚಾರ ನಡೆಸಿದ್ರು. ಮುಜಾಫರ್ಪುರದ ರ್ಯಾಲಿಯಲ್ಲಿ ಮಾತಾಡಿರೋ ಪ್ರಧಾನಿ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಆರ್ಜೆಡಿ ಕಾಂಗ್ರೆಸ್ ಎರಡೂ ಎಣ್ಣೆ ನೀರಿನಂತೆ, ಆದರೂ ಬಿಹಾರದಲ್ಲಿ ಚುನಾವಣೆಗಾಗಿ ಮೈತ್ರಿ ಮಾಡಿಕೊಂಡಿವೆ. ಮಹಾಗಠಬಂಧನ್ ಮೈತ್ರಿದಾರರ ನಡುವೆ ಆಳವಾದ ಆಂತರಿಕ ಬಿರುಕುಗಳಿವೆ. ಅಧಿಕಾರದ ದುರಾಸೆಯಿಂದ ಎರಡೂ ಪಕ್ಷಗಳು ಒಗ್ಗಟ್ಟಾಗಿರುವಂತೆ ನಾಟಕವಾಡ್ತಿವೆ ಅಂತ ಕುಟುಕಿದ್ದಾರೆ. ये बिहार के चुनाव में कांग्रेस की सोची समझी
ಟೀಂ ಇಂಡಿಯಾ ಮಾಜಿ ನಾಯಕ ಮತ್ತು ಕಾಂಗ್ರೆಸ್ ಎಂಎಲ್ಸಿ ಮೊಹಮ್ಮದ್ ಅಜರುದ್ದೀನ್ ನಾಳೆ ತೆಲಂಗಾಣ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ಬಗ್ಗೆ ಕೇಳಿದಾಗ ತೆಲಂಗಾಣ ಪಿಸಿಸಿ ಅಧ್ಯಕ್ಷ ಬೊಮ್ಮ ಮಹೇಶ್ ಕುಮಾರ್ ಗೌಡ್ ಅವರು ಅಜರುದ್ದೀನ್ ಸಚಿವರಾಗಬಹುದು, ಆದರೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅಂದಿದ್ದಾರೆ. ಈ ಬಗ್ಗೆ ಪಕ್ಷದಿಂದ ಅಥವಾ ಮಾಜಿ ಕ್ರಿಕೆಟಿಗ ರಾಜಕಾರಣಿ ಅಜರುದ್ದೀನ್ ಅವರಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಮಹಾರಾಷ್ಟ್ರದ ಮುಂಬೈನ ಭೂವೈ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬ ಒತ್ತೆಯಾಳಾಗಿರಿಸಿಕೊಂಡಿದ್ದ ಆರೋಪಿ ರೋಹಿತ್ ಮೇಲೆ ಫೈರಿಂಗ್ ಮಾಡಿ ಹತ್ಯೆಗೈಯಲಾಗಿದೆ. 17 ಮಕ್ಕಳು, ಓರ್ವ ನಾಗರಿಕನನ್ನ ರಕ್ಷಣೆ ಮಾಡಲಾಗಿದ್ದು, ರೋಹಿತ್ ಆರ್ಯ ಅನ್ನುವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಕ್ಷಣೆಗೆ ಮುನ್ನ ರೋಹಿತ್ ಆರ್ಯ ಅನ್ನುವತನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲು ನಾನು ಸರಿಯಾಗಿ ಯೋಚಿಸಿ ಕೆಲವು ಮಕ್ಕಳನ್ನು ಒತ್ತೆಯಾಗಿರಿಸಿಕೊಂಡಿದ್ದೇನೆ. ನನ್ನದು ಕೆಲವು ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮಕ್ಕಳಿಗೆ ತೊಂದರೆ ಮಾಡಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿದ್ದ. ಸದ್ಯ ಮಕ್ಕಳನ್ನ ಪೊಲೀಸರು ರಕ್ಷಣೆ ಮಾಡಿದ್ದು ಆರೋಪಿಯನ್ನ ಬಂಧಿಸಿದ್ದಾರೆ. ದೆಹಲಿಯಲ್ಲಿ ದಿನೇ ದಿನೇ ಗಾಳಿಯ ಗುಣಮಟ್ಟ ಕಳಪೆಯಾಗ್ತಾ ಇದೆ. ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ವಾಯು ಮಾಲಿನ್ಯ ಹೆಚ್ಚಳವಾಗ್ತಾ ಇದ್ದು, ನಗರದ ತುಂಬಾ ದಟ್ಟ ಹೊಗೆ ಆವರಿಸಿದ್ದು ಜನರ ಉಸಿರಾಟಕ್ಕೂ ತೊಂದರೆ ಆಗ್ತಾ ಇದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ದೆಹಲಿಯಲ್ಲಿ ವಾಯು ಮಾಲಿನ್ಯ ಗುಣಮಟ್ಟ ಸೂಚ್ಯಂಕ 357ಕ್ಕೆ ದಾಖಲಾಗಿದೆ. ನಿನ್ನೆಗಿಂತಲೂ ಇಂದು ಗಾಳಿ ಗುಣಮಟ್ಟ ತೀವ್ರ ಕಳಪೆಯಾಗಿದೆ. ರಾಜಸ್ಥಾನದಲ್ಲಿ ಪುಷ್ಕರ್ ಜಾನುವಾರು ಮೇಳ ನಡೀತಾ ಇದೆ. ಮೇಳದಲ್ಲಿ ಕೋಣ ಹಾಗೆಯೇ ಕುದುರೆ ಒಂದು ಪ್ರಮುಖ ಆಕರ್ಷಣೆಯಾಗಿದ್ದು, ರಾಜಸ್ಥಾನದ ಅನ್ಮೋಲ್ ಅನ್ನುವ ಕೋಣ ಬರೋಬ್ಬರಿ 23 ಕೋಟಿ ಬೆಲೆ ಬಾಳ್ತಿದೆ. ಅಂದಹಾಗೆ ಇದು ಮಾಮೂಲಿ ಕೋಣ ಅಲ್ವೇ ಅಲ್ಲ. ಇದರ ತೂಕ 1500 ಕೆಜಿ ಇದೆ. ಪ್ರತಿದಿನ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಈಕೆ ವಿಶೇಷ ಆಹಾರವನ್ನ ನೀಡಲಾಗ್ತಿದೆ. ಹಾಗೆ ಚಂಡೀಗಢದ 2.5 ವರ್ಷದ ಕುದುರೆ ಶಹಬಾಜ್ ಪುಷ್ಕರ್ ಮೇಳದಲ್ಲಿ ಮತ್ತೊಂದು ಆಕರ್ಷಣೆ. ಈ ಕುದುರೆಗೆ 15 ಕೋಟಿ ರೂಪಾಯಿವರೆಗೂ ಬೆಲೆ ನಿಗದಿ ಮಾಡಲಾಗಿದೆ. ದಕ್ಷಿಣ ಕೊರಿಯಾದಲ್ಲಿ ಅಮೆರಿಕ ಚೀನಾ ನಡುವೆ ಮಹತ್ವದ ವ್ಯಾಪಾರ ಒಪ್ಪಂದವಾಗಿದೆ. ಈ ವೇಳೆ ಟ್ರಂಪ್ ಚೀನಾಗೆ ವಿಧಿಸಿದ 57% ತೆರಿಗೆಯನ್ನು 47%ಗೆ ಇಳಿಸಿದ್ದಾರೆ. ಇಬ್ಬರು ಮಹಾನಾಯಕರ ಭೇಟಿ ನಂತರ ಚೀನಾ ಸರಕುಗಳ ಮೇಲಿನ ಸುಂಕವನ್ನು 10% ಇಳಿಸಿದ್ದಾರೆ. ಭಾರತದಲ್ಲಿ ಸ್ವತಂತ್ರವಾಗಿ ಧೈರ್ಯದಿಂದ ಬದುಕುತ್ತಿದ್ದೇವೆ, ಬಾಂಗ್ಲಾದೇಶಕ್ಕೆ ಬರುವುದಿಲ್ಲ ಅಂತ ಉಚ್ಚಾಟಿತ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ತಿಳಿಸಿದ್ದಾರೆ. ತಾವು ದೆಹಲಿಯಲ್ಲಿ ಮುಕ್ತವಾಗಿ ಎಚ್ಚರಿಕೆಯಿಂದ ವಾಸಿಸ್ತಾ ಇದ್ದೇನೆ. ಭಾರತವನ್ನ ತೊರೆಯುವ ಯಾವುದೇ ಉದ್ದೇಶವನ್ನ ಹೊಂದಿಲ್ಲ. ಬಾಂಗ್ಲಾ ಸರ್ಕಾರ ಕಾನೂನುಬದ್ಧವಾಗಿದ್ರೆ ನಾನು ಬಾಂಗ್ಲಾದೇಶಕ್ಕೆ ಹೋಗಲು ಇಷ್ಟಪಡ್ತೇನೆ ಅಂತ ಹೇಳಿದ್ದಾರೆ. ಯುರೋಪಿನ ಮೊದಲ ಹಿಂದೂ ಕಲ್ಲಿನ ದೇವಾಲಯಕ್ಕೆ ಬ್ರಿಟನ್ನ ರಾಜಾರಾಣಿ ಭೇಟಿ ಕೊಟ್ಟಿದ್ದು, ದೇವಾಲಯ 30ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಕಿಂಗ್ ಚಾರ್ಲ್ಸ್ ಹಾಗೂ ಅವರ ಪತ್ನಿ ರಾಣಿ ಕ್ಯಾಮಿಲ್ಲಾ ಜೊತೆಗೆ ಶ್ರೀ ಸ್ವಾಮಿನಾರಾಯಣ ಮಂದಿರಕ್ಕೆ ಭೇಟಿ ಕೊಟ್ಟರು. ದೇವಾಲಯದ ಮುಂದೆ ದಂಪತಿ ನಿಂತಿರೋ ಫೋಟೋವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.